ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮಗೆ ಗೊತ್ತು ಸಂಕ್ರಾಂತಿ ಹಬ್ಬ ಇನ್ನೇನು ಬಂತು. ಸೊ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಸಕ್ಕರೆ ಹೆಚ್ಚು ಎಲ್ಲ ಅಮ್ಮ ಮನೆಯಲ್ಲೇ ಮಾಡ್ತಾರೆ. ಸೊ ನಾವು ಹೊರಗಡೆ ಅಂಗಡಿಯಿಂದ ತರಿಸಲ್ಲ, ಯಾವ ವರ್ಷವೂ ಮನೆಯಿಂದಲೇ ಕೊಟ್ಟು ಕಳಿಸ್ತಾರೆ. ಸೊ ಯಾವಾಗಲೂ ಹಬ್ಬ ಆದಮೇಲೆ ಕೊಡ್ತಾಯಿದ್ರು. ಈ ಸಲ ನಾನು ಹಬ್ಬಕ್ಕಿಂತ ಮುಂಚೆನೇ ಕೊಡಮ್ಮ ಅಂದೆ. ನೀವು ಸ್ವಲ್ಪ ಜನಕ್ಕೆ, ನಮ್ಗೆ ಇವಾಗ ಈ ಸೊಸೈಟಿಲಿ ಎಲ್ಲರೂ ಫ್ರೆಂಡ್ಸ್ ಅಲ್ವಾ, ಸೊ ಸ್ವಲ್ಪ ಜನಕ್ಕೆ ಕೊಡೋಣ ಅಂದ್ಬಿಟ್ಟು ಅದಕ್ಕೆ ಅಪ್ಪ ತೊಗೊಂಡು ಬರ್ತಿದ್ದಾರೆ. ಗೊತ್ತಿಲ್ಲ ಏನೇನು ತೊಗೊಂಡ್ಬರ್ತಾರೆ ಅಂತ. ಸೊ ಇವತ್ತು ಬಂದು ಮತ್ತೆ ಹೊಟ್ಟೋಗ್ಬಿಡ್ತಾರೆ ಆಫ್ಟರ್ನೂನು. ಸೊ ಬಂದು ಜಿಯಾ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದು ಆಮೇಲೆ ಹೋಗ್ಬಿಡ್ತಾರೆ. ಆಮೇಲೆ ಅದಕ್ಕೆ ಗೊತ್ತಿಲ್ಲ ಏನೇನು, ಅಪ್ಪ ಬಂದರೆ ಸಾಕು ಏನೇನು ಏನಾದ್ರು ತೊಗೊಂಡು ಬರ್ತಾರೆ. ಎಲ್ಲರ ಮನೇಲೂ ಹಾಗೆ ಅಲ್ವಾ, ಅಪ್ಪ ಅಮ್ಮ ಏನಾದರೂ ಏನಂತಾರೆ, ನಮ್ಮ ಮನೆಯಿಂದ ಅಂದರೆ ತವ್ರ ಮನೆಯಿಂದ ಬಂದಾಗ ಏನಾದ್ರು ಒಂದು ಎತ್ಕೊಂಡು ಬರ್ತಾ ಇರ್ತಾರೆ ಮಕ್ಕಳಿಗೆ. ಫಸ್ಟ್ ಇವಾಗ ಅಟ್ಲೀಸ್ಟ್ ಪರವಾಗಿಲ್ಲ, ನಾನು ಬೇಡ ಬೇಡ ಅಂತೇಳಿ ಬಿಡಿಸಿ ಫಸ್ಟ್ ತರಕಾರಿನೂ ಬಿಡ್ತಾ ಇರಲಿಲ್ಲ, ತರಕಾರಿನೂ ತೊಗೊಂಬರೋರು. ಇವಾಗ ನಾನು ಅಯ್ಯೋ ಬೇಡ ಯಾಕೆ ಸುಮ್ಮನೆ ಇಲ್ಲೇ ತೊಗೊತೀನಿ ಅಂತ ಹೇಳ್ಬಿಟ್ಟು ತರಕಾರಿ ಒಂಥರಲ್ಲ ಬೇರೆ ಎಲ್ಲನೂ ತೊಗೊಂಡ್ಬರ್ತಾರೆ. ಬ್ರೇಕ್ಫಾಸ್ಟ್ ಇವತ್ತು ವೀಕೆಂಡು, ಕೇಳ್ತೀನಿ ಎಲ್ಲಿ ಬರ್ತಿದ್ದಾರೆ ಅಂತ ಫೋನ್ ಮಾಡಿ. ನಾವು ಇವಾಗ ಎದ್ದು, ನಾನು ಆಲ್ರೆಡಿ ಸ್ನಾನ ಎಲ್ಲ ಆಯಿತು. ಜಿಯನಲ್ಲಿ ಬಂದು ಆಟ ಆಡ್ತಿದ್ದೇನೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವಾಗ ಎದ್ದೆ. ಇವಾಗ ಎತ್ತಿದ್ದೀನಿ ಮರಿ. Folk tales and moral stories. Let's learn with Priyanka. Good morning, Priyanka Didi. Good morning, kids. How are all of you doing today? Go on, kade. Good, Didi. We are ready to listen a new story. Oh, I see. ಏನ್ ಹೇಳ್ತಾ ಪ್ಯಾಟರ್ನ್ ಬರೋದು ಅಂತ ಹೇಳ್ಕೊಡು. Looks like you guys are really enjoying this session. Great. ಏನ್ ಹೇಳ್ಕೊಡ್ತಾ ಇದ್ರು, ಹಿಂಗೆ ಏನ್ ಹೇಳ್ತಾ Story ಇದ್ರು? of the elephant and the rabbit. ಹೇಳ್ಕೊಡು. Once upon a time, ಇದು ರೈಟ್ಸಾ? ಏನಿದು there lived a Story. harmless elephant. It didn't rain. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಜಿಯನ್ನು ಅಪ್ಪ ಬಂದಾಗಿಂದ ಅವ್ರಿಗೆ ಸ್ವಲ್ಪನೂ ಫ್ರೀನೇ ಕೊಡ್ತಿಲ್ಲ. ಮೇಲೆ ಕರ್ಕೊಂಡು ಹೋಗೋದು, ಆಟ ಆಡೋಕ್ಕೆ, ಇಲ್ಲಿ ಕೆಳಗಡೆ ಆಟ ಸಾಮಾನುಗಳೆಲ್ಲ ತಂದು ಹಾಕೋದು, ಇದೇ ಮಾಡ್ತಿದ್ದೇನೆ. ಇವಾಗ ಆಲ್ರೆಡಿ ಮೇಲೂ ಕರ್ಕೊಂಡೋಗಿದ್ದೇನೆ. ಸ್ವಲ್ಪ ಕೆಲಸ ಮಾಡ್ತಾ ಕೂತಿದ್ದೀನಿ, ವಿಡಿಯೋ ಎಡಿಟ್ ಇತ್ತು ಮಾಡ್ತಾ ಇದ್ದೆ. ಆಲ್ರೆಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದೇನೆ. ಸ್ಯಾಟರ್ಡೇ ಸಂಡೇನು ಇವಾಗ ಜಾಸ್ತಿ ಕೆಲಸ ಆಗ್ಬಿಟ್ಟಿದೆ. ಸ್ಯಾಟರ್ಡೇ ಸಂಡೇನು ಇಂಥ ದಿನ ರಜಾ ಅಂತ ಇಲ್ಲ ಅವರಿಗೆ. ಹಾಗೆ ನಾನೊಂದು ಅಷ್ಟು ಸೀರೆಗಳಿಗೆ ಬ್ಲೌಸ್ ಸ್ಟಿಚ್ ಮಾಡಿಸಿದೆ. ಸಿಂಪಲ್ಲು, ಗೊತ್ತಿಲ್ಲ ಯಾವಾಗ ಹಾಕೋತೀನಿ ಆ ಸೀರೆಗಳಂತ. ಹಾಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ಎರಡು ಸಿಂಪಲ್ಲಾಗೆ, ಏನು ಸಿಕ್ಕಾಬಟ್ಟೆ ಏನು ಫ್ಯಾನ್ಸಿ ಎಲ್ಲ ಇಲ್ಲ. ಹಾಕೊಂಡು ನೋಡಿದ್ಮೇಲೆ ಗೊತ್ತಾಗುತ್ತೆ ಹೆಂಗೆ ಕಾಣಿಸುತ್ತೆ ಅಂತ. ನಾನಿನ್ನೂ ಟ್ರೈ ಕೂಡ ಮಾಡಿಲ್ಲ. ಸೊ ಅದನ್ನೇ ಈಸ್ಕೊಂಡು ಬಂದೆ. ಲಾಸ್ಟ್ ಟೈಮು ವ್ಲಾಗಲ್ಲಿ ಹೇಳಿದ್ದೆ ಬ್ಲೌಸ್ ಸ್ಟಿಚ್ ಕೊಡೋಕೆ ಹೋಗ್ತಿದ್ದೀನಿ ಅಂತ. ಚಂದ್ರು ಡೆಲ್ಲಿಗೆ ಹೋದಾಗ ಜೇನು ಕರ್ಕೊಂಡು ಹೋಗಿದ್ನಲ್ಲ ಅವಾಗ. ಸೊ ಇವಾಗ ಈಸ್ಕೊಂಡು ಬಂದಿದ್ದೀನಿ. ಹಾಕಿ ನೋಡಬೇಕು, ಏನಾದ್ರು ಆಲ್ಟ್ರೇಷನ್ ಇದೆ ತಂದುಕೊಡಿ ಅಂತ ಹೇಳಿದ್ದಾರೆ. ಸೊ ಎರಡು ಸೇಮೇ ಹೊಲಿಸಿದ್ದೀನಿ. ಇದು ಅಮ್ಮ ಗೌರಿ ಹಬ್ಬಕ್ಕೆ ಹೊಲಿಸಿದ್ದು, ಸ್ಟಿಚ್ಚೇ ಮಾಡಿಸಿರ್ಲಿಲ್ಲ, ಫೈನಲಿ ಸ್ಟಿಚ್ ಮಾಡಿಸಿದ್ದೀನಿ. ನೋಡಿದ್ರೆ ಯಾಕೋ ಕರೆಕ್ಟಾಗಿ ಮಾಡಿಲ್ಲ ಅಂತ ಅನ್ನಿಸ್ತಿದೆ ಸೈಜ್ಗೆ. ಹಾಕಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಇದು ಹಿಂಗೆ ಮಾಡಿರ್ತಾರೆ ಅಂತ. ಯಾಕೆಂದರೆ ಇದು ಲೈನಿಂಗ್ ಹಾಕಿದ್ದಾರೆ, ನಾನು ಕೊಟ್ಟಿದ್ದು ಬ್ಲೌಸಲ್ಲಿ ಲೈನಿಂಗ್ ಎಲ್ಲಿಲ್ಲ, ಹಂಗೆ ಸ್ಟಿಚ್ ಮಾಡಿದ್ದು. ಸೊ ಹಾಕಿ ನೋಡಿದ್ಮೇಲೆ ಹೇಳ್ತೀನಿ ನಾನು. ಮತ್ತು ಎಲ್ಲರದ್ದು ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೆಂಗೆ ಆಗ್ತಿದೆ ಕಮೆಂಟ್ ಮಾಡಿ ಹೇಳಿ. ಎಲ್ಲರೂ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೇಗಿದೆ ಅಂತ. ಫ್ರೆಂಡ್ಸ್, ಅಪ್ಪ ಬಂದಿದ್ರು, ಹೊರಟ್ರು ಆವಾಗಲೇ ಅಂತ. ನಮ್ಮ ಒಬ್ಬರೇ ಇರ್ತಾರೆ, ಅದಕ್ಕೆ ಹೋಗ್ಬೇಕಿತ್ತು. ಸೊ ಎಲ್ಲ ತೊಗೊಂಡು ಬಂದಿದ್ದಾರೆ. ಏನೇನು ತಂದಿದ್ದಾರೆ ಓಪನ್ ಮಾಡಿ ನೋಡಿಲ್ಲ. ಫುಲ್ ಈ ಬ್ಯಾಗಲ್ಲಿ ಫುಲ್ ಅಂತೂ ಇದೆ. ಸೊ ಇದು ಸಕ್ಕರೆ ಹೆಚ್ಚು ಅಮ್ಮ ಮಾಡಿರೋದು. ಮಂಡೆ ಪೂಜೆ ಆದಮೇಲೆ ತಿನ್ನೋದು. ಸೊ ಚೆನ್ನಾಗಿ ಮಾಡ್ತಾರೆ ಅಮ್ಮ. ಡಿಸೈನ್ ಎಲ್ಲ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಹಬ್ಬಕ್ಕೆ ಇಡೋಕ್ಕೆ ಗಣೇಶ, ಅದು ಇದು ಮಂಟಪ ಎಲ್ಲ. ಸೊ ನಂಗೆ ಅಂಗಡಿಲಿ ತರ್ಸೋದು ಇಷ್ಟ ಆಗಲ್ಲ, ಸಕ್ಕರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅದಕ್ಕೆ ಯಾವಾಗಲೂ ಅಲ್ಲಿಂದ ಅಮ್ಮಂಗೆ ಹೇಳ್ತೀನಿ, ಅಮ್ಮ ಮಾಡಿ ಕಳಿಸ್ತಾರೆ, ಅಮ್ಮ ಚೆನ್ನಾಗಿ ಮಾಡ್ತಾರೆ.
ಅಂದರೆ ಅಲ್ಲಿ ಎಲ್ಲರೂ ಸೇರಿಕೊಂಡು ದೊಡ್ಡಮ್ಮ ಮನೆಯವರು ಅಮ್ಮ ಮತ್ತು ಕಸಿನ್ಸು ಎಲ್ಲ ಸೇರ್ಕೊಂಡು ಒಟ್ಟಿಗೆ ಒಂದು ಕಡೆ ಮಾಡಿಕೊಂಡು ಎಲ್ಲರೂ ಶೇರ್ ಮಾಡ್ಕೊಡೋದು ಹಂಗೆ. ಸೊ ಆ ಥರ ಎಲ್ಲ ಸಪ್ರೇಟ್ ಎಲ್ಲ ರೆಡಿ ಮಾಡಿ ಕಳಿಸಿದ್ದಾರೆ. ನಾನು ಮಿಕ್ಸ್ ಮಾಡ್ಕೋಬೇಕು, ಎಳ್ಳು ಬೆಲ್ಲ ಎಲ್ಲ ಸಪ್ರೇಟ್ ಈ ಥರ ಸೊ ಮಿಕ್ಸ್ ಮಾಡಿ ಇಡ್ತೀನಿ. ಸೊ ಇದು ರಾಗಿ ಹಿಟ್ಟು, ಇದು ಬಾಕ್ಸ್ಗೆ ಹಾಕ್ಕೊಬೇಕು. ರಾಗಿ ಹಿಟ್ಟು ಅಷ್ಟೇ ಅಲ್ಲಿಂದನೇ ನಾನು ತರಿಸ್ಕೊಳ್ಳೋದು ಮುದ್ದೆಗೆ, ಅಲ್ಲೇ ಚೆನ್ನಾಗಿರುತ್ತೆ. ಅದಕ್ಕೆ ಬೆಲ್ಲ ಎಲ್ಲ ಕಟ್ ಮಾಡಿ ಒಣಗಿಸಿ ರೆಡಿಯಾಗಿದೆ. ಇದು ಮೇ ಬಿ ಹಿಟ್ಟಿದ ಬೇಳೆ ಇದು. ಸೊ ಅದು ಹಬ್ಬದ ದಿನ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ. ಫ್ರೆಂಡ್ಸ್, ಹಬ್ಬಕ್ಕೆ ನಾನು ಸ್ಯಾಟರ್ಡೇನೇ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟೆ. ಯಾಕೆಂದರೆ ಸಂಡೇ ನಾವು ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು. ಅದಕ್ಕೆ ಸ್ಯಾಟರ್ಡೇನೇ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಮಂಡೇ ಹಬ್ಬಕ್ಕೆ ಸರಿ ಹೋಗುತ್ತೆ ಅಂತ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎಷ್ಟಾಗುತ್ತೆ ಅಷ್ಟು ನಾನು ಹಬ್ಬದ ದಿನ ಮತ್ತು ಅದಕ್ಕೊಂದು 2-3 ಡೇಸ್ ಮುಂಚೆನೇ ಎಲ್ಲ ಕೆಲಸ ಮಾಡ್ಕೊಂಬಿಡ್ತೀನಿ. ಸೊ ಅದಕ್ಕೆ ದೇವ್ರ ಮನೆಯೂ ಅವತ್ತು ಹೇಗೂ ತಲೆ ಸ್ನಾನನೂ ಆಗಿತ್ತು, ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಲ ಎಲ್ಲ ಒರೆಸೋದಿತ್ತು ದೇವ್ರ ಮನೇಲಿ. ಸೊ ಅದೆಲ್ಲ ಮಾಡ್ತಿದ್ದೆ. ಮತ್ತು ನಾನು ಫುಲ್ ಎಲ್ಲ ಒಳಗಡೆ ಎಲ್ಲ ಪ್ರತಿ ಹಬ್ಬ ಇಲ್ಲ ನಾನು ಪ್ರತಿ ಸರಿ ವಾರ ಮಾಡಿದಾಗ ಎಲ್ಲನೂ ಒರೆಸ್ತೀನಿ ನಾನು. ಸೊ ನೀಟಾಗಿ ಎಲ್ಲನೂ ಒರೆಸಿ ರೆಡಿ ಮಾಡ್ತಿದ್ದೆ. ಫ್ರೆಂಡ್ಸ್, ಸೊ ಇವಾಗ ಈವ್ನಿಂಗ್ 6 ಆಗ್ತಾ ಬಂತು. 6:30ಗೆ ಜಿಯನ್ಗೆ ಹೇರ್ ಕಟ್ಗೆ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ಕರ್ಕೊಂಡು ಹೋಗಬೇಕು. ಚಂದನ ನಾನು ಬರ್ತೀನಿ ಅಂದರು. ಹಂಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅವ್ನಿಗೆ ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ. ಸೊ ಇವತ್ತೆಲ್ಲ ಫುಲ್ ಡೇ ಸುಮ್ಮನೆ ಹಾಗೆ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲಿ ಟೈಮ್ ಪಾಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಜಿಯನ್ನ ಇವಾಗ ಕರ್ಕೊಂಡು ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತೀವಿ. ಬಂದಲ್ಲಿ ನೋಡಿ ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಸರ್. ಸೆಕೆಂಡ್ ಥರ್ಡ ಚೆನ್ನಾಗಿ ಜಿಯೋ ರೆಡಿ ಹೇರ್ ಕಟ್ಗೆ. ಸೊ ಬೇಬಿಗೆ ಎಲ್ಲ ಇಂದಿರಾನಗರಲ್ಲಿ ದಿವಾಸ್ ಆ್ಯಂಡ್ ಡ್ಯೂಟ್ಸ್ ಅಂತ ಏನೋ ಇದೆ. ಸೊ ಅಲ್ಲಿ ಹೇರ್ ಕಟ್ ಮಾಡಿಸೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಲಾಸ್ಟ್ ಟೈಮ್ ಕೂಡ ಅಲ್ಲೇ ಮಾಡಿಸಿದ್ವಿ, ನಂಗೆ ಇಷ್ಟ ಆಗಿತ್ತು. ಮತ್ತು ಈ ಥರ ಅವನಿಗೆ ಹೇರ್ ಕಟ್ ಮಾಡಬೇಕಾದ್ರೆ ಕಾರು ಆ ಥರದ ಮೇಲೆಲ್ಲ ಕೂಡಿಸ್ತಾರೆ. ಮತ್ತು ಮುಂದೆ TV ಹಾಕಿರ್ತಾರೆ, ಟಾಮ್ ಆ್ಯಂಡ್ ಜೆರಿ ಮತ್ತು ರೈಮ್ಸು ಅದೆಲ್ಲ ಬರ್ತಿರುತ್ತೆ. ಸೊ ಅವರು ಎಂಗೇಜ್ ಆಗಿರೋದ್ರಿಂದ ಹೇರ್ ಕಟ್ ಮಾಡಬೇಕಾದ್ರೆ ಆರಾಮಾಗಿ ಕೂತ್ಕೊಂಡು ಮಾಡಿಸ್ಕೊತಾರೆ. ಜಿಯಾನು ಹೊರಗಡೆ ಬೇರೆ ಕಡೆನೂ ಮಾಡಿಸ್ಕೊತಾನೆ. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡ್ತಾನೆ ಮತ್ತು ತುಂಬ ಚೆನ್ನಾಗಿ ಇರುತ್ತೆ ಹೇರ್ ಕಟ್ಟು. ನನಗೆ ಇಲ್ಲಿ ಬೇರೆ ಕಡೆಗಿಂತ ಇಲ್ಲಿ ತುಂಬ ಇಷ್ಟ ಆಯಿತು. ಅದಕ್ಕೆ ಯಾವಾಗಲೂ ನಾನು ಇಲ್ಲೇ ಕರ್ಕೊಂಡ್ಬರ್ತೀನಿ. ಬೇಬಿ ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತಾ? SRK ಓಕೆ. ಜಿಯನ್ ಅವರು ಹೇರ್ ಕಟ್ ಆದಮೇಲೆ ಮ್ಯಾಕ್ರೋನ್ಸ್ ತಿನ್ನಕ್ಕೆ ಬಂದಿದ್ದಾರೆ. ಬೇಬಿ ನೋಡಿ ಏನು ಮಾಡಕ್ಕೆ ಬಂದಿದ್ಯಾ? ಸೊ ಇಲ್ಲೇ ಇಂದಿರಾನಗರಲ್ಲಿ ಗ್ಲೆನ್ಸ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಗ್ಲೆನ್ಸ್ ಏನಂದರೆ ಸ್ಪೆಷಲು ಮಿಡ್ನೈಟ್ವರೆಗೂ ಇರುತ್ತೆ. ಒಂದೊಂದ್ಸರಿ ಕಾಫಿ ಕುಡಿಬೇಕು ಅಂದಾಗ ರಾತ್ರಿನೂ ಬಂದಿದ್ದೀವಲ್ಲ, ಇಲ್ಲಿಗೆ ಕಾಫಿ ಕುಡಿಬೇಕು ಅಂದಾಗ ನೈಟ್ ಕೂಡ ಬಂದಿದ್ದೀವಿ. ಸೊ ಇವತ್ತು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹಂಗೆ ಬಂದ್ವಿ. ಫ್ರೆಂಡ್ಸ್, ಸೊ ಕಾಫಿ ಎಲ್ಲ ಕುಡ್ಕೊಂಡು ಅಲ್ಲೇ ಸ್ವಲ್ಪ ತಿನ್ಕೊಂಡು ಬಂದ್ವಿ. ಕಾರ್ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ದೀವಿ. ಅಲ್ಲೇ ಅವ್ರದ್ದು ಸಲೂನ್ ಹತ್ರ ಪಾರ್ಕಿಂಗ್ ಇರಲಿಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ಬಂದು ಇಂದಿರಾನಗರ್ ಹತ್ರ CMH ರೋಡ್ ಅಪೋಸಿಟ್ ರೋಡಲ್ಲಿ ಒಳಗಡೆ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ವಿ.
ಫ್ರೆಂಡ್ಸ್ ಏನು ಹೇರ್ ಕಟ್ ಮಾಡಿಸಿದ್ಮೇಲೆ ನಾನು ಅವಾಗಲೇ ಹೇಳಿದಾಗೆ ಅಲ್ಲೇ ಕಾಫಿ ಕುಡ್ಕೊಂಡು ಬಂದ್ವಿ. ಸ್ಯಾಟರ್ಡೇ ಸ್ವಲ್ಪ ಹಾಗೇ ಸೋಮವಾರ ದಿನ ನಮಗೆ ಸ್ಯಾಟರ್ಡೇ ಸಂಡೇ ಅಂದರೆ. ಸೊ ಬಂದು ಟಿ ವಿ ನೋಡ್ತಾ ಕೂತಿದ್ವಿ. ಇವಾಗ ಜಿಯನ್ಗೆ ಹಾಲು ಮಾಡಿಕೊಟ್ಟೆ, ಹಾಲು ಕೊಡುತ್ತಿದ್ದಾನೆ ಇನ್ನು ಕೆಳಗಡೆ, ನಾನು ಮೇಲ್ಗಡೆ ಬಂದೆ. ಸೊ ಇವಾಗ ಚಂದು ಬಂದಮೇಲೆ ಮತ್ತೆ ಇಲ್ಲಿ ಒಂದು ಮೂವಿ ನೋಡ್ಬಿಟ್ಟು ಮಲ್ಕೊಳ್ಳೋದು. ಸ್ಯಾಟರ್ಡೇ ಸಂಡೇ ಬಂದರೆ ಎಷ್ಟು ಮೂವೀಸ್ ನೋಡ್ತೀವಿ, ಎಷ್ಟು ಸೀರೀಸ್ ನೋಡ್ತೀವಿ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಫುಲ್ ವಾರ ಪೂರ್ತಿ ಅದು ಕೆಲಸ ಇದು ಕೆಲಸ ಅಂತ ಚೆಂದೋಗಿರುತ್ತೆ. ನನಗೂ ಮಧ್ಯ ಕೆಲಸ ಇರುತ್ತೆ, ಜಿಯನ್ ಸ್ಕೂಲು ಅದು ಇದು ಇದೇ ಆಗಿಬಿಡುತ್ತೆ. ಸೊ ಈ ಥರ ವೀಕೆಂಡ್ ಸಿಕ್ಕಿದಾಗ ಮೂವೀಸು ಅದು ಇದು ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದು ಮತ್ತು ಇವಾಗ ಹಬ್ಬದ ಪ್ರಿಪ್ರೇಷನ್ ಕೂಡ ಆಗ್ತಾ ಇದೆ. ಸೊ ನಾವು ಮಂಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಕ್ಯಾಲೆಂಡ್ರಲ್ಲಿ ಮಂಡೇ ಇದೆ. ಸೊ 14th 15th ಈ ಸಂಕ್ರಾಂತಿ ಹಬ್ಬ ಎಷ್ಟೊಂದು ದಿನ ಹಂಗೇನೆ ಯಾವ ದಿನ ಅಂತ ಗೊತ್ತಾಗೋದೇ ಇಲ್ಲ. ಊರಲ್ಲಿ ಕೇಳಿದೆ, ಅಮ್ಮ ಎಲ್ಲ 15ನೇ ತಾರೀಕು ಸೋಮವಾರ ಮಾಡ್ತೀನಿ ಅಂದರು. ಸೊ ನಾನು ಅದಕ್ಕೆ ಸೋಮವಾರ ಮಾಡ್ತೀನಿ. ಇನ್ನೂ ಬಂದಿಲ್ಲ, ಮೇಲ್ಗಡೆ ಸಾಹೇಬ್ರು ಬರ್ತಾರೆ. ನೋಡಿ ನೋಡಿ ನನಗೆ ಎದುರಿಸಕ್ಕೆ ಬರ್ತಿರೋದು ಇದು, ಅಪ್ಪ ಮಗ ಸೇರ್ಕೊಂಡು. ಯಾರು ಎದುರಿಸಕ್ಕೆ ಬಂದಿರೋದು ನನಗೆ? ವೇಲ್ ಬರುತ್ತಾ? ಜಂಪ್ ಮಾಡಬಾರ್ದು, ಜಂಪ್ ಮಾಡಬಾರ್ದು.